ಪದ್ಮಪುರಾಣದ ಆದಿಕಂಡದ 2ನೇ ಅಧ್ಯಾಯ. ಸೂತನು ಹೇಳಿದನು, ಎಲೆ ಬ್ರಾಹ್ಮಣ ಶ್ರೇಷ್ಠರೇ, ತ್ರಿಕಾಲಜ್ಞಾನನಾಗಿಯೂ ನಿತ್ಯನಾಗಿಯೂ ಇರುವ ಪರಮಾತ್ಮನನ್ನು ಬೋಧಿಸುವ ಆದಿ ಸೃಷ್ಟಿಯನ್ನು ಹೇಳುವೆನು. ಎಲೆ ಬ್ರಾಹ್ಮಣೋತ್ತಮರೇ, ಪ್ರಳಯ ಉಂಟಾದ ಮೇಲೆ ಸೃಷ್ಟಿಯಾದ ವಸ್ತುಗಳಲ್ಲಿ ಯಾವುದೂ ಇರಲಿಲ್ಲ. ಸರ್ವಕ್ಕೂ ಕಾರಣವಾದ ಜ್ಯೋತಿಸ್ವರೂಪವಾದ ಬ್ರಹ್ಮಸ್ವರೂಪವೂ ಮಾತ್ರ ಇದ್ದಿತು. ಆ ಬ್ರಹ್ಮವಸ್ತುವು ಮೋಕ್ಷಾರ್ಥಿಗಳಿಗೆ ಆನಂದ ಪಟ್ಟಣವಾಗಿರುವುದು, ಎಲ್ಲ ಕಾಲದಲ್ಲೂ ಇರುವುದು. ಯಾವುದರ ಲೇಪವೂ ಅದಕ್ಕಿಲ್ಲ. ಶಾಂತವಾಗಿಯೂ ಸಕಲ ಗುಣ ಶೂನ್ಯವಾಗಿಯೂ ಇರುವುದು. ಹೀಗಿರುವ ವಸ್ತುವಿಗೆ ಮಲ ಸಂಬಂಧ ಹೇಗೆ ಆಗುವುದು? ಮತ್ತು ಆ ಬ್ರಹ್ಮ ಸ್ವರೂಪವು ಜ್ಞಾನ ರೂಪವೇ ತಾನಾಗಿರುವುದರಿಂದ ಸರ್ವವನ್ನು ತಿಳಿದಿರುವುದು. ಅದಕ್ಕೆ ಉತ್ಪತ್ತಿಯೂ ನಾಶವೂ ಇಲ್ಲ, ಹಾಗೆಯೇ ವೃದ್ಧಿ ಹ್ರಾಸಗಳೂ ಇಲ್ಲ. ಅದಿಲ್ಲದ ಜಾಗವೇ ಇಲ್ಲ. ಅದು ಎಲ್ಲ ವಸ್ತುಗಳಲ್ಲಿಯೂ ಇರುವುದು. ಅದಕ್ಕಿಂತ ದೊಡ್ಡದಾದ ವಸ್ತುವು ಬೇರೊಂದಿಲ್ಲ. ಪುನಃ ಸೃಷ್ಟಿ ಸಮಯ ಒದಗಿದಾಗ ಆ ಬ್ರಹ್ಮನು ತನ್ನಲ್ಲಿ ಅಡಗಿರುವ ವಿಕಾರ ವಸ್ತುಗಳನ್ನೆಲ್ಲ ತಿಳಿದು ಸೃಷ್ಟಿಗೆ ಪ್ರಾರಂಭ ಮಾಡಿದನು. ಆಗ ಪ್ರಧಾನವು ಕಾರ್ಯೋನ್ಮುಖವಾಯಿತು. ಆ ಪ್ರಧಾನದಿಂದ ಮಹತ್ತತ್ವ ಉಂಟಾಯಿತು. ಆ ಮಹತ್ತತ್ವವು ಸಾತ್ವಿಕ, ರಾಜಸ, ತಾಮಸವೆಂದು 3 ವಿಧವಾಗಿರುವುದು. ಸಿಪ್ಪೆಯಲ್ಲಿ ಬೀಜವು ಅಡಗಿರುವಂತೆ ಪ್ರಧಾನ ತತ್ವದಲ್ಲಿ ಮಹತ್ತತ್ವವು ಅಡಗಿರುವುದು. ಮಹತ್ತತ್ವದ ವಿಕಾರವಾದ ಅಹಂಕಾರ ತತ್ವವು ಸಾತ್ವಿಕ, ರಾಜಸ, ತಾಮಸವೆಂದು 3 ವಿಧ. ಅಹಂಕಾರ ತತ್ವವು ಮಹತ್ತತ್ವದಿಂದ ಉತ್ಪನ್ನವಾಯಿತು. ಆ ಅಹಂಕಾರ ತತ್ವವು ಪ್ರಧಾನ ತತ್ವದಲ್ಲಿ ಮಹತ್ತತ್ವವು ಅಡಗಿರುವಂತೆ ತಾನೂ ಮಹತ್ತತ್ವದಲ್ಲಿ ಅಡಗಿರುವುದು. ಆ ತಾಮಸ ಅಹಂಕಾರದ ವಿಕಾರವೇ ಶಬ್ದ ತನ್ಮಾತ್ರವೂ, ಆ ಶಬ್ದ ತನ್ಮಾತ್ರದಿಂದ ಆಕಾಶೋತ್ಪತ್ತಿಯು. ಆ ತಾಮಸ ಅಹಂಕಾರದಲ್ಲಿ ಶಬ್ದ ಮಾತ್ರಾಕಾಶವು ಅಡಗಿರುವುದು. ಆ ಶಬ್ದ ಮಾತ್ರಾಕಾಶದಿಂದ ಸ್ಪರ್ಶಾತ್ಮನಾತ್ರವೂ ಉಂಟಾಯಿತು. ಆ ಸ್ಪರ್ಶ ತನ್ಮಾತ್ರದಿಂದ ವಾಯುವು ಉಂಟಾಯಿತು. ಆ ವಾಯುವಿನ ಗುಣವು ಸ್ಪರ್ಶವು. ಈ ಆಕಾಶದಲ್ಲಿ ಸ್ಪರ್ಶ ತನ್ಮಾತ್ರವೂ ಅಡಗಿರುವುದು. ಆ ವಾಯುವಿನ ವಿಕಾರವೇ ರೂಪ ತನ್ಮಾತ್ರವು. ಆ ರೂಪಗುಣವುಳ್ಳ ತೇಜಸ್ಸು ವಾಯುವಿನಿಂದ ಉಂಟಾಯಿತು. ಈ ಸ್ಪರ್ಶ ಮಾತ್ರ ವಾಯುವಿನಲ್ಲೇ ರೂಪ ತನ್ಮಾತ್ರವು ಅಡಗಿರುವುದು. ಆ ಜ್ಯೋತಿಸ್ಸಿನ ವಿಕಾರವೇ ರಸತನ್ಮಾತ್ರವು. ಈ ರಸತನ್ಮಾತ್ರದಿಂದಲೇ ರಸಗುಣವುಳ್ಳ ಜಲದ ಉತ್ಪತ್ತಿಯು. ಈ ರಸಮಾತ್ರ ಜಲದಲ್ಲೇ ರೂಪಮಾತ್ರವು ಅಡಗಿರುವುದು. ಈ ಜಲವೇ ವಿಕಾರವನ್ನು ಹೊಂದಿ ಗಂಧ ತನ್ಮಾತ್ರವನ್ನು ಸೃಷ್ಟಿಸಿತು. ಆ ಗಂಧ ತನ್ಮಾತ್ರದಿಂದಲೇ ಎಲ್ಲ ಭೂತಗಳ ಗುಣಗಳಿಗಿಂತಲೂ ಹೆಚ್ಚು ಗುಣಗಳುಳ್ಳ ಪೃಥ್ವಿಯು ಉಂಟಾಯಿತು. ಆ ಭೂಮಿಯು ಉತ್ಪತ್ತಿಯಾಗುವಾಗಲೇ ಆ ಸಂಸರ್ಗದಿಂದ ಗಂಧವು ಹುಟ್ಟಿತು. ಆದುದರಿಂದ ಪೃಥ್ವಿಯ ಗುಣವು ಗಂಧವು. ಹಾಗೆಯೇ ಯಾವುದರ ಸಹವಾಸದಿಂದ ಯಾವುದು ಹುಟ್ಟುತ್ತದೆಯೋ ಅದರಂತೆಯೇ ಗುಣವು ಹುಟ್ಟುತ್ತದೆ. ಆ ಗುಣವು ಅದರ ಸಂಬಂಧವಾದುದು. ಈ ಪಂಚತನ್ಮಾತ್ರಗಳನ್ನು ಅವಿಶೇಷವೆಂಬುದಾಗಿಯೂ ಪಂಚತನ್ಮಾತ್ರಗಳಿಂದುಂಟಾದ ಆಕಾಶಾದಿ ಭೂತಗಳನ್ನು ವಿಶೇಷವೆಂಬುದಾಗಿಯೂ ಹೇಳುವರು. ತಾಮಸಹಂಕಾರದಿಂದ ಭೂತ ತನ್ಮಾತ್ರ ಸೃಷ್ಟಿಯಾಯಿತು. ತಪಸ್ವಿಗಳಾದ ಎಲೆ ಋಷಿಗಳೇ, ಈ ರೀತಿಯಾಗಿ ತಾಮಸ ಅಹಂಕಾರ ಸೃಷ್ಟಿಯು ಹೇಳಲ್ಪಟ್ಟಿತು. ಸಾತ್ವಿಕ ಅಹಂಕಾರದಿಂದುಂಟಾದ 10 ಇಂದ್ರಿಯಗಳನ್ನು ತೈಜಸೇಂದ್ರಿಯಗಳೆಂದು ದೇವತೆಗಳು ಹೇಳುವರು. ಮನಸ್ಸು 11ನೆಯ ಇಂದ್ರಿಯವೆಂಬುದಾಗಿ ತತ್ವಜ್ಞರಿಂದ ನಿರ್ಣೀತವಾಗಿದೆ. ಈ 10 ಇಂದ್ರಿಯಗಳಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಕುಲವನ್ನು ಪವಿತ್ರ ಮಾಡುವ ಮುನಿವರಿಯರೇ, ಆ 5 ಇಂದ್ರಿಯಗಳನ್ನು ಅವುಗಳ ಕಾರ್ಯಗಳನ್ನು ಹೇಳುತ್ತೇನೆ. ಶ್ರವಣೇಂದ್ರಿಯ, ತ್ವಗೇಂದ್ರಿಯ, ಚಕ್ಷುರೇಂದ್ರಿಯ, ರಸನೇಂದ್ರಿಯ ಮತ್ತು ಘ್ರಾಣೇಂದ್ರಿಯ ಎಂಬುದಾಗಿ ಈ 5 ಜ್ಞಾನೇಂದ್ರಿಯಗಳು. ಈ 5 ಇಂದ್ರಿಯಗಳು ಬುದ್ಧಿಯ ಸಹಾಯದಿಂದ ಶಬ್ದಾದಿ ಜ್ಞಾನವನ್ನುಂಟು ಮಾಡುವವು. ಪಾಯು, ಉಪಸ್ಥ, ಹಸ್ತ, ಪಾದ, ವಾಕ್ಕು ಈ 5 ಕರ್ಮೇಂದ್ರಿಯಗಳು. ಈ ಕರ್ಮೇಂದ್ರಿಯಗಳಿಗೆ ಹೊರಕ್ಕೆ ಬಿಡುವುದು, ಆನಂದವನ್ನುಂಟು ಮಾಡುವುದು, ತೆಗೆದುಕೊಳ್ಳುವುದು, ನಡೆಯುವುದು, ಮಾತನಾಡುವುದು ಇವು ಕಾರ್ಯಗಳು. ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ ಈ 5 ಪಂಚಭೂತಗಳು. ಎಲೆ ಬ್ರಾಹ್ಮಣರೇ, ಕ್ರಮವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ 1, 2, 3, 4, 5 ಹೊಂದುವವು. ಆಕಾಶಕ್ಕೆ ಶಬ್ದವು
ವಾಯುವಿಗೆ ಶಬ್ದ ಸ್ಪರ್ಶವು, ತೇಜಸ್ಸಿಗೆ ಶಬ್ದ ಸ್ಪರ್ಶ ರೂಪವು, ಜಲಕ್ಕೆ ಶಬ್ದ ಸ್ಪರ್ಶ ರೂಪರಸವು, ಪೃಥ್ವಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಗುಣಗಳು. ಇವುಗಳು ಬೇರೆ ಬೇರೆ ಭೂತಗಳು, ಭಿನ್ನ ಭಿನ್ನ ಶಕ್ತಿಯುಳ್ಳವುಗಳು. ಈ ಪಂಚಭೂತಗಳು ಒಟ್ಟಿಗೆ ಸೇರದೆ ಪ್ರಜೆಗಳನ್ನು ಸೃಷ್ಟಿ ಮಾಡಲು ಅಸಮರ್ಥಗಳು. ಇವುಗಳು ಒಟ್ಟಿಗೆ ಸೇರಿ ಪರಸ್ಪರಾಶ್ರಯದಿಂದ ಸೃಷ್ಟಿಸುವವು. ಈ ಭೂತಗಳು ಒಂದು ಗುಂಪಾಗಿ ಪರಸ್ಪರ ಭೇದವನ್ನಡಗಿಸಿಕೊಂಡು ಪುರುಷನು ಅಧಿಷ್ಠಾತ್ರವಾಗಿರಲಾಗಿ ಪ್ರಧಾನದ ಮಹಾತ್ಮೆಯಿಂದ ಸೃಷ್ಟಿಸುವವು. ಮಹತಿ ಪ್ರಕೃತಿಯ ಮೊದಲುಗೊಂಡು ವಿಶೇಷ ಭೂತಗಳು ಸೇರಿ ಅಂಡವನ್ನುಂಟು ಮಾಡುವವು. ಈ ಅಂಡವು ವೃದ್ಧಿ ಹೊಂದಿ ನೀರಿನ ಗುಳ್ಳೆಗಳಂತೆ ಒಂದೊಂದಾಗಿ ಕಾಣಿಸುವುದು. ಎಲೆ ಮಹಾಮೇಧಾವಿಗಳಾದ ಮುನಿಗಳೇ, ಭೂತಗಳಿಂದ ಬೆಳೆದು ಬಂದಿರುವ ಈ ಮೊಟ್ಟೆಯು ನೀರಿನಲ್ಲಿದ್ದು ಬ್ರಹ್ಮರೂಪವನ್ನು ಹೊಂದಿದ ವಿಷ್ಣುವಿಗೆ ಶ್ರೇಷ್ಠವಾದ ಮೊದಲನೆಯ ಸ್ಥಾನವಾಗುವುದು. ಆ ಮೊಟ್ಟೆಯಲ್ಲಿ ಅವ್ಯಕ್ತ ಸ್ವರೂಪವಾದ ತಾಳಿದ ಜಗತ್ತಿಗೆಲ್ಲ ಒಡೆಯನಾದ ಆದಿಕಾರಣನಾದ ವಿಷ್ಣುವು ತಾನೇ ಬ್ರಹ್ಮರೂಪವನ್ನು ಹೊಂದಿರುವನು. ಮಹದ್ರೂಪವನ್ನು ತಾಳಿರುವ ಆ ವಿಷ್ಣುವಿನ ಸ್ವೇದೋದಕವೇ ಮೊಟ್ಟೆಯಾಯಿತು. ಗರ್ಭವೇಷ್ಟನ ಚೀಲವೇ ಬೆಟ್ಟಗಳಾಗಿ ಪರಿಣಮಿಸಿತು. ಗರ್ಭಜಲವೇ ಸಮುದ್ರ ರೂಪವನ್ನು ತಾಳಿತು. ಆ ಮೊಟ್ಟೆಯಲ್ಲಿ ಬೆಟ್ಟಗಳು, ದ್ವೀಪಗಳು, ಸಮುದ್ರಗಳು, ಜ್ಯೋತಿಸ್ಸು, ದೇವತೆಗಳು, ಅಸುರರು, ಮನುಷ್ಯರು ಮತ್ತು ಇವರುಗಳ ಸೂಕ್ಷ್ಮ ರೂಪವಾದ ಲೋಕವು ಉಂಟಾಯಿತು. ಆದ್ಯಂತರಹಿತನಾದ ವಿಷ್ಣುವಿನ ನಾಭಿಯಿಂದ ಉತ್ಪನ್ನವಾದ ಕಮಲವೇ ಅವನ ಆಜ್ಞೆಯಂತೆ ಚಿನ್ನದ ಮೊಟ್ಟೆಯಾಯಿತು. ಆ ಸರ್ವೋತ್ತಮನಾದ ಹರಿಯೇ ರಜೋಗುಣವನ್ನಾಶ್ರಯಿಸಿ ಬ್ರಹ್ಮರೂಪವನ್ನು ತಾಳಿ ಜಗತ್ತಿನ ಸೃಷ್ಟಿಗೆ ಪ್ರಾರಂಭಿಸುವನು. ಪ್ರತಿ ಯುಗದಲ್ಲಿಯೂ ಪ್ರಳಯ ಪರ್ಯಂತವಾಗಿ ಸೃಷ್ಟಿಯನ್ನು ಮಾಡುತ್ತಿರುವನು. ನರಸಿಂಹ ರೂಪದಿಂದಲೂ ರುದ್ರ ರೂಪದಿಂದಲೂ ಸಂಹರಿಸುವನು. ಮಹಾತ್ಮನಾದ ಆ ವಿಷ್ಣುವೇ ಬ್ರಹ್ಮರೂಪವನ್ನು ಬಿಟ್ಟು ಸಮಸ್ತವಾದ ಪ್ರಪಂಚವನ್ನು ಪಾಲಿಸಬೇಕೆಂಬ ಇಚ್ಛೆಯಿಂದ ರಾಮಾದಿ ರೂಪವನ್ನು ತಾಳಿ ಪಾಲಿಸುವನು. ಅವನೇ ಜಗತ್ತನ್ನು ಸಂಹರಿಸಲು ರುದ್ರನಾಗುವನು. ಇಲ್ಲಿಗೆ ಪದ್ಮಪುರಾಣದ ಆದಿಖಂಡದ 2ನೇ ಅಧ್ಯಾಯವು ಮುಗಿಯಿತು. ಶ್ರೀ ಮಹಾಪದ್ಮಪುರಾಣವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಮುಕ್ತಿಯನ್ನು ಮತ್ತು ಸರ್ವತೀರ್ಥ ಸ್ನಾನವನ್ನು ಮಾಡಿದ ಪುಣ್ಯವನ್ನು ಹೊಂದುವರು. ಅಶ್ರದ್ಧೆಯಿಂದ ಕೇಳುವವರು ಕೂಡ ಪುಣ್ಯ ಸಮೂಹವನ್ನು ಹೊಂದುತ್ತಾರೆ.